ಆದ್ರೆ ನೆನ್ನೆ ಸಿಗಾಕಬೇಕಾಯ್ತು ಮಕ್ಳು ಓಡ್ಬಿಟ್ರಲ್ಲ. ನಿತಿನ್, ಏನ್ ಗುರು ನಿನ್ನೆ ಗಾಡಿಲಿ ಅಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದೆ, ಕೂಗಿದ್ರು ತಿರುಗಿ ನೋಡ್ಲಿಲ್ವಲ್ಲ, ಯಾಕೆ? ಏನಿಲ್ಲ ಮಗ, ನಮ್ಮ ಶ್ಯಾಮು ಗಲಾಟೆ ಆಗೈತೆ ಅಂತ ಫೋನ್ ಮಾಡಿದ್ದ, ಅದಕ್ಕೆ ಅಷ್ಟು ಅರ್ಜೆಂಟಲ್ಲಿ ಹೋಯ್ತಾ ಇದೆ. ನಮ್ಮ ಹುಡುಗನ ಬಿಟ್ಬಿಡಕ್ ಆಯ್ತದ ಮಗ? ನೀನೇನ್ ಗುರು ಫ್ರೆಂಡು ಅಂತ ಸಾಯ್ತೀಯಾ? ಆ ನಿಯತ್ ಅವ್ನಿಗಿಲ್ಲ. ಊರಲ್ಲೆಲ್ಲ ನಿನ್ ಬಗ್ಗೆ ಕೆಡ್ದಾಗ ಹೇಳ್ಕೊಂಡ್ ತಿರುಗ್ತಾವನೆ. ಯಾರಿಗೋ ಯಾಕಪ್ಪ, ನನಗೆ ಹೇಳವನೆ. ಅವೆಲ್ಲ ಯಾಕೆ ಹೇಳೋದು ಬೇಡ ಬಿಡು ಈಗ. ಹೌದಾ, ಈ ಥರ ಎಲ್ಲ ನಡೀತಾಯ್ತಾ? ಆದ್ರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ಕೊಡ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ. ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ, ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಯಾವ ನನ್ನ ಮಗ ಬಂದು ಪಿನ್ನಿಟ್ರು ಕೂಡ ಏನಪ್ಪ ಅಂದೆ, ಒಂದೇ ಒಂದು ಕಾಲ್. ಓಕೆ ಬಾಸ್. ಹೇಳ ಮಗ. ಏನೋ ಮಗ, ನನ್ನ ಬಗ್ಗೆ ಊರಲ್ಲೆಲ್ಲ ಕೆಡ್ದಾಗ ಹೇಳ್ಕ ತಿರುಗ್ತಿದ್ಯಂತಲ್ಲ? ಏನ ಯಾವ ಬೋಳಿ ಮಗನ ಹೇಳ್ದವ್ ನಿನ್ಗೆ? ಹೇಳ್ದವ್ನು ಇಲ್ಲೇ ಅವನೇ ಕಣಪ್ಪ. ಮಾತಾಡ್ತೀಯಾ? ಕೊಡ್ತೀನಿ ಇರು, ತಗಪ್ಪ. ನೀನೇನ್ ಗುರು ಅವನಿಗೆ ಫೋನ್ ಮಾಡಿದ್ಯಾ? ಕಟ್ ಮಾಡು, ನಾನು ಆಮೇಲೆ ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ, ಕಟ್ ಮಾಡು. ಮಗ, ವಿಷಯ ಗೊತ್ತಾಯ್ತು ಬಿಡು, ಸಿಗ್ತೀನಿ ಸಂಜೆ. ಎಲ್ಲ ಗುಂಪಲ್ಲೂ ನಿನ್ನಂಥ ಶಕುನಿಗಳಿರ್ತಾರೆ ಅಂತ ನಮ್ಮ ಬಾಸ್ ಯಾವತ್ತು ಹೇಳ್ಬಿಟ್ಟವ್ರೆ, ಎಗರ್ಕೊಳ್ಳಲಿ. ನಿಂದಿಸೋರು ನಿಂದಿಸ್ತಾ ಇರಲಿ, ಆದರೆ ನಮ್ಮ ಡಿ ಬಾಸ್ ಹೇಳ್ಕೊಟ್ಟಿದ್ದು ಒಂದೇ, ಸ್ನೇಹ ಪ್ರೀತಿಗೆ ಜೀವ ಕೊಡಬೇಕು ಅಂತ. ಅವ್ರ ಮೇಲಿರೋ ಅಭಿಮಾನಕ್ಕೆ ಕೇವಲ ಜೈಕಾರ ಹಾಕಿದ್ರೆ ಮಾತ್ರ ಸಾಕಾಗಲ್ಲ. ಅವ್ರು ಹೇಳ್ಕೊಟ್ಟಿರೋ ಒಳ್ಳೆ ಗುಣಗಳನ್ನ ಫಾಲೋ ಮಾಡಿದಾಗಲೇ ಮಾತ್ರ ನಿಜವಾದ ಅಭಿಮಾನಿ ಆಗೋಕ್ಕೆ ಸಾಧ್ಯ.